ಫುಟ್ಬಾಲ್ ಮ್ಯಾಚ್ ವೇಳೆಗೆ ಘನ ಘೋರ ದುರಂತ ಸಂಭವಿಸಿದೆ. ಆಟ ನೋಡುತ್ತಿದ್ದಾಗಲೇ ಏಕಾಏಕಿಯಾಗಿ ಕುಸಿದು ಬಿದ್ದ ಪ್ರೇಕ್ಷಕ ಗ್ಯಾಲರಿಯಲ್ಲೇ ಕುಸಿದಿದ್ದಾರೆ. ಮಂಗಳೂರಿನ ಎಮ್ಮೆಕೆರೆ ಬಳಿ ನಡೆದಂತ ಭಾರಿ ಅವಘಡ. ಫೆಬ್ರವರಿ 8ರಂದು ರಾತ್ರಿ ನಡೆದಂತ ಘಟನೆಯ ದೃಶ್ಯ ಇದು ಈಗ ವೈರಲ್ ಆಗ್ತಾ ಇದೆ. ಗ್ಯಾಲರಿ ಬಿದ್ದ ಕೂಡಲೇ ಚೆಲ್ಲಾಪಿಲ್ಲಿ ಆದಂತ ಪ್ರೇಕ್ಷಕರು, ಸೀದಾ ಆಟದ ಮೈದಾನಕ್ಕೆ ನುಗ್ಗಿದ್ದ ಪ್ರೇಕ್ಷಕರು. ಬೋಳಾರ ಸೂಪರ್ ಲೀಗ್ನಿಂದ ಆಯೋಜಿಸಿದಂತ ಮ್ಯಾಚ್ ಅದೃಷ್ಟವಶಾತ್ ಪ್ರೇಕ್ಷಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಪಂದ್ಯ ಆಯೋಜಕರ ವಿರುದ್ಧ ಪ್ರೇಕ್ಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಆಟ ನೋಡಕ್ಕೆ ಅಂತ ಬಂದಿದ್ರು. ಈ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರುವಂತದ್ದು, ಘನ ಘೋರ ದುರಂತ ಸಂಭವಿಸಿದೆ. ಆಟ ನೋಡ್ತಾ ಇದ್ದಾಗಲೇ ಏಕಾಏಕಿಯಾಗಿ ಬಿದ್ದ ಪ್ರೇಕ್ಷಕರ ಗ್ಯಾಲರಿ. ಮಂಗಳೂರಿನ ಎಮ್ಮೆಕೆರೆ ಬಳಿ ನಡೆದಂತ ಭಾರಿ ಅವಘಡ ಇದು. ಫೆಬ್ರವರಿ 8ರಂದು ರಾತ್ರಿ ನಡೆದಂತ ಘಟನೆ. ಆದ್ರೆ ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲರೂ ನೋಡಿ ಮ್ಯಾಚ್ ನೋಡ್ಕೊಂಡು ಕೂತಿದ್ದಾರೆ. ಒಮ್ಮೆಲೆ ಗ್ಯಾಲರಿ ಬಿದ್ದೇ ಹೋಗ್ಬಿಡುತ್ತೆ. ಸೊ ಅಲ್ಲಿದ್ದವ್ರು ಎಲ್ಲರೂ ಕೆಳಗಡೆ ಬಿದ್ದು ಬಿಡ್ತಾರೆ. ತಕ್ಷಣಕ್ಕೆ ಎಲ್ಲ ಓಡ್ ಬಂದ್ಬಿಡ್ತಾರೆ. ಒಬ್ರ ಮೇಲೊಬ್ರು ಎಲ್ಲ ಹೆಂಗ್ ಬಿದ್ದಿದ್ದಾರೆ ಅಂತ ನೋಡಿ. ಸೊ ಇದೀಗ ಯಾರು ಇದನ್ನ ಆಯೋಜನೆ ಮಾಡಿದ್ರು ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮ್ಯಾಚ್ ನೋಡೋದಕ್ಕೆ ಅಂತ ಬಹಳ ಉತ್ಸುಕರಿಂದ ಬಂದು ಕೂತಿದ್ರು. ಮ್ಯಾಚ್ ನೋಡ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೇನೆ ಗ್ಯಾಲರಿ ಕಂಪ್ಲೀಟ್ ಆಗಿ ಮಕಾಳೆ ಮಲ್ಕೊಂಡಿದೆ ನೋಡಿ ಅಲ್ಲಿ. ಸೊ ಎಲ್ಲರೂ ಕೂಡ ಒಬ್ರ ಮೇಲೊಬ್ರು ಬಿದ್ದುಬಿಟ್ಟಿದ್ದಾರೆ. ಹಾಗಾಗಿ ಕೆಲವರಿಗೆ ಗಾಯಗಳು ಕೂಡ ಆಗಿದೆ. ಅಲ್ಲಿದ್ದವರೆಲ್ಲ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಒಮ್ಮೆಲೆ ಗ್ರೌಂಡ್ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ. ಇದು ನೀವು ಗಮನಿಸ್ತಾ ಇರುವಂಥ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗೆ ಗ್ಯಾಲರಿ ಕೂತಿದ್ದವರನ್ನ ಹಾಗೇ ಕೆಳಗಡೆ ಹೊತ್ತಾಕಿದೆ ಅಂತ. ಯಾಕಂದರೆ ಗ್ಯಾಲರಿನೇ ಮಗಚಿ ಬಿದ್ದಿರುವಂಥ ಘಟನೆ ಇದು. ಮಂಗಳೂರಿನ ಎಮ್ಮೆಕೆರೆ ಬಳಿ ನಡೆದಿರುವಂಥ ಘಟನೆ ಇದು. ಸೊ ಇದು ಫೆಬ್ರವರಿ 8ಕ್ಕೆ ನಡೆದಿರೋದು. ಆದರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾಗಿ ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದು ಬೋಳಾರ್ ಸೂಪರ್ ಲೀಗ್ನಿಂದ ಆಯೋಜಿಸಿದಂಥ ಮ್ಯಾಚು. ಅದೃಷ್ಟವಶಾತ್ ಪ್ರೇಕ್ಷಕರಿಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿದೆ. ತೆರಚಿರೋದು ಅದು ಇದು ಆಗಿದೆ. ಇನ್ನೇನೂ ಆಗಿಲ್ಲ. ಎಲ್ಲಾದರೂ ಇಲ್ಲಿ ಉಸಿರುಗಟ್ಟು ಥರದಾಗಿ ಕಾಲು ತುಳಿತದ ಥರ ಏನಾದರೂ ಆಗ್ಬಿಟ್ಟಿದ್ರೆ ಸಮಸ್ಯೆ ಆಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ಕ್ಲೀನಾಗಿ ವ್ಯವಸ್ಥೆ ಮಾಡಿರಲಿಲ್ಲ ಅಂತ ಇದೀಗ ಪಂದ್ಯ ಆಯೋಜಕರ ವಿರುದ್ಧ ಪ್ರೇಕ್ಷಕರು ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಯಾಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು? ನೀಟಾಗಿ ವ್ಯವಸ್ಥೆನೇ ಇರಲಿಲ್ಲ. ಮಕ್ಕಳುಗಳೆಲ್ಲ ಇದ್ದರು, ವಯಸ್ಸಾದವರು ಇದ್ದರು. ಈ ಥರ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆ ಗ್ಯಾಲರಿಯಲ್ಲಿ ಕೂತಿರೋ ಪ್ರತಿ ಒಬ್ಬರೂ ದಬ ಅಂತ ಕೆಳಗಡೆ ಬಿದ್ದು ಬಿಡ್ತಾರೆ. ಯಾವುದೋ ಈ ಮನೆಯಲ್ಲಿ ಪಾತ್ರೆ ಜೋಡಿಸಿದ್ದಾಗ ಏನೋ ಹೆಚ್ಚು ಕಮ್ಮಿಯಾಗಿ ಪಾತ್ರೆ ಎಲ್ಲ ಒಮ್ಮೆಲೆ ಬಿದ್ದೋಗುತ್ತಲ್ಲ, ಆ ಥರ ಮನುಷ್ಯರು ಬಿದ್ದೋಗ್ಬಿಟ್ಟಿದ್ದಾರೆ. ಇದು ಎಮ್ಮೆಕೆರೆ ಮಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಭಾಳ ಇಂಟ್ರೆಸ್ಟಲ್ಲಿ ಮ್ಯಾಚ್ ನೋಡ್ಕೊಂಡು ಕೂತಿದ್ರು ಎಲ್ಲರೂ. ಆದರೆ ಏಕಾಏಕಿಯಾಗಿ ಇಡೀ ಗ್ಯಾಲರಿನೇ ಕೆಳಗೆ ಬಿದ್ದಿರೋದು. ಆಗ ಆ ಗ್ಯಾಲರಿಯಲ್ಲಿ ಕೂತಿರೋ ಎಲ್ಲರೂ ಕೂಡ ಬಿದ್ದೋಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಇದು ಫೆಬ್ರವರಿ 8ಕ್ಕೆ ನಡೆದಿರೋದು ಅನ್ನೋದು ಗೊತ್ತಾಗ್ತದೆ. ಬಟ್ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ನಾವು ಕೂಡ ನೋಡ್ತಾ ಇದ್ವಿ. ಒಮ್ಮೆಲೆ ಎಲ್ಲರೂ ದಬ ಅಂತ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಆ್ಯಕ್ಚುಲಾಗಿ ಏನಾಗಿತ್ತು ಅಂದರೆ ಕರೆಕ್ಟಾಗಿ ವ್ಯವಸ್ಥೆ ಇರಲಿಲ್ವಾ? ನೋಡ್ಕೊಂಡಿರ್ಲಿಲ್ವಾ? ಏನು ಸಮಸ್ಯೆ ಆಗಿತ್ತು? ಯಾರಿಗಾದರೂ ಅತಿಯಾಗಿ ಗಾಯ ಆಗಿರೋದು ಈ ಥರದ್ದು ಏನಾದರೂ ಆಗಿದೆಯಾ ಆದಿತ್ಯ? ನೀತಿ, ಅದೃಷ್ಟವಶಾತ್ ಅಲ್ಲಿದ್ದಂಥ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ಗಾಯಗಳಾಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾಗಿಲ್ಲ. ಆದರೆ ಗ್ಯಾಲರಿ ಬಿದ್ದಂಥ ರೀತಿಯನ್ನು ನೋಡಿದಂಥ ಸಂದರ್ಭ ಒಂದು ಬಹಳ ದೊಡ್ಡ ಅಪಾಯ ಸಂಭವಿಸಿತ್ತು. ಆದರೆ ಅದೃಷ್ಟವಶಾತ್ ಅಪಾಯದಿಂದ ಅಲ್ಲಿದ್ದಂಥ ಜನರು ಪಾರಾಗಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಈ ಸೂಪರ್ ಲೀಗ್ಗಳು ನಡೀತಾ ಇರುತ್ತೆ. ಫುಟ್ಬಾಲ್, ಕ್ರಿಕೆಟ್ ಆಗಿರಲಿ, ಕಬಡ್ಡಿ ಲೀಗ್ಗಳು ನಡೀತಾ ಇರುತ್ತೆ. ಆದರೆ ಏನು ಒಂದು ಗ್ಯಾಲರಿಗಳನ್ನು ಹಾಕಿರ್ತಾರೋ ಅದರ ಒಂದು ಧಾರಣ ಶಕ್ತಿಗಿಂತ ಹೆಚ್ಚಾಗಿ ಜನರನ್ನ ಕೂರಿಸುವಂಥದ್ದು ಇಂಥ ಅಪಘಾತಗಳಿಗೆ ಕಾರಣವಾಗ್ತಾ ಇರುವಂಥದ್ದನ್ನು ನಾವು ಪದೇ ಪದೇ ಗಮನಿಸ್ತಾ ಹೋಗ್ಬೋದು. ಕಳೆದ ಬಾರಿ ಕೂಡ ಉಳ್ಳಾಳದಲ್ಲಿ ಇದೇ ತರ ಒಂದು ಘಟನೆ ಸಂಭವಿಸಿತ್ತು. ಇದಕ್ಕಿಂತ ತುಂಬಾ ಹೈಟಲ್ ಇತ್ತು ಆ ಗ್ಯಾಲರಿ. ಆದ್ರೆ ಅದೃಷ್ಟವಶಾತ್ ಅದರಿಂದ ಬಿದ್ದರೂ ಕೂಡ ಜನರಿಗೆ ಏನು ಅಪಾಯ ಆಗಿರಲಿಲ್ಲ. ಮೊನ್ನೆ ಕೂಡ ಇದೇ ತರ ಒಂದು ಘಟನೆ ನಡೆದಿದೆ ಬೋಳಾರದ ಸಮೀಪದಲ್ಲಿ. ಬೋಳಾರ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಮ್ಯಾಚ್ ಇದು. ಇಲ್ಲಿ ಗ್ಯಾಲರಿಯಲ್ಲಿ ಕೂತಂತ ಪ್ರೇಕ್ಷಕರು ಏಕಾಏಕಿ ಕೆಳಗಡೆ ಅದು ಗ್ಯಾಲರಿ ಕುಸಿದಂತ ಪರಿಣಾಮದಿಂದ ಕೆಳಕ್ಕೆ ಬೀಳ್ತಾರೆ. ಅಂದ್ರೆ ಆಯೋಜಕರು ಒಂದು ಕಡೆ ಇದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅದರ ಧಾರಣ ಶಕ್ತಿಗಿಂತ ಹೆಚ್ಚಾಗಿ ಅಲ್ಲಿ ಜನರನ್ನ ಅವರು ಕೂರಿಸಿರುವಂತದ್ದು ಮೇಲ್ನೋಟ ಕಂಡು ಬರುತ್ತೆ. ಏಕಾಏಕಿ ಅದು ಕುಸಿದಿದೆ. ಜನರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಅವರಿಗೆ ಆಗಿದೆ ಮತ್ತು ಫುಟ್ಬಾಲ್ ಮ್ಯಾಚ್ ಕೂಡ
ಅಲ್ಲೇ ಅರ್ಧಕ್ಕೆ ನಿಂತಿರುವಂತದ್ದು. ಯಾಕಂದ್ರೆ ಅಲ್ಲಿ ಭಯಭೀತರಾದಂತಹ ಜನರು ಏನಿದ್ದಾರೆ ಅವರು ಸೀದಾ ಮೈದಾನಕ್ಕೆ ನುಗ್ಗಿದ್ದಾರೆ. ಮೈದಾನಕ್ಕೆ ನುಗ್ಗಿದಂತ ಪರಿಣಾಮದಿಂದಾಗಿ ಜನರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಆಯೋಜಕರು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಮತ್ತು ಯಾರಿಗೆಲ್ಲ ಗಾಯಗಳಾಗಿತ್ತು ಅವರನ್ನ ತುರ್ತಾಗಿ ಆಸ್ಪತ್ರೆಗೆ ರವಾನಿಸುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಒಂದು ನೀತಿ, ಮುಂದಕ್ಕಿಂತ ಮ್ಯಾಚ್ ಗಳನ್ನು ಯಾರೇ ಮಾಡೋದಾದ್ರೂ ಕೂಡ ಗ್ಯಾಲರಿಯ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನ ವಹಿಸಬೇಕು. ಯಾಕಂದ್ರೆ ಏನಾಗೋದಿಲ್ಲ ಅನ್ನುವಂತ ಕಾರಣದಿಂದಾಗಿ ಜನರು ಹೋಗಿ ಅದರ ಧಾರಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರು ಕೂರೋದ್ರಿಂದ ಪದೇ ಪದೇ ಇಂತಹ ಅಪಾಯಗಳು ಸಂಭವಿಸ್ತಾ ಇದೆ. ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ವಹಿಸುವಂತ ಅವಶ್ಯಕತೆಗಳು ಇದೆ ನೀತಿ. ಆದಿತ್ಯ, ಈಗ ಆಯೋಜಕರು ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದಾರಾ? ಅಂದ್ರೆ ಏನಾಯ್ತು, ಏನ್ ಸಮಸ್ಯೆ ಆಗಿತ್ತು, ಆಕ್ಚುಲ್ ಆಗಿ ಈ ತರ ಅವಘಡ ಸಂಭವಿಸೋದಕ್ಕೆ ರೀಸನ್ಸ್ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದಾರಾ ಏನು? ಸದ್ಯ ನೀತಿ ಅಂದ್ರೆ ಇದು ತುಂಬಾ ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ. ಆದ್ರೆ ಈಗ ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಸೊ ಈಗ ಆಯೋಜಕರ ಒಂದು ಮಾಹಿತಿಯ ಪ್ರಕಾರ ಅವತ್ತು ಘಟನೆ ನಡೆದಿರುವಂತದ್ದು ಹೌದು. ಅದರ ತೀವ್ರತೆ ಕೂಡ ಏನ್ ನಾವು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಅಷ್ಟೇ ಪ್ರಮಾಣದಲ್ಲಿ ಇತ್ತು. ಆದ್ರೆ ಅದರಿಂದ ಕುಸಿದು ಬಿದ್ದಂತಹ ವೀಕ್ಷಕರು ಏನಿದ್ದಾರೆ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಮತ್ತು ಅವರಿಗೆ ಯಾವುದೇ ರೀತಿಯ ಹೆಚ್ಚಿನ ಅಪಾಯಗಳು ಸಂಭವಿಸದೇ ಇರುವಂತಹ ನಿಟ್ಟಿನಲ್ಲೂ ಕೂಡ ನಾವು ಅವರಿಗೆ ಆಸ್ಪತ್ರೆಗೆ ಸೇರಿಸುವಂತದ್ದು ಅದೆಲ್ಲ ಮಾಡಿದೀವಿ. ಆದ್ರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಅಂದ್ರೆ ಏನು ಅಪಾಯ ಸಂಭವಿಸಿಲ್ಲ. ಮತ್ತು ಮುಂದಕ್ಕೆ ಈ ತರ ಆಗದೆ ಇರುವಂತಹ ರೀತಿಯಲ್ಲೂ ಕೂಡ ನಾವು ಕ್ರಮವನ್ನು ವಹಿಸ್ತೀವಿ. ಮತ್ತು ಫುಟ್ಬಾಲ್ ಮ್ಯಾಚ್ಗೂ ಕೂಡ ಇದರಿಂದ ಅಡಚಣೆ ಆಗಿತ್ತು. ಅಂದ್ರೆ ಜನ ಮೈದಾನಕ್ಕೆ ನುಗ್ಗಿದ್ರು. ಸರಿ, ಇಷ್ಟು ಮಾಹಿತಿಯನ್ನು ಅವರು ಕೊಟ್ಟಿರುವಂತದ್ದು ನೀತಿ. ಆದ್ರೆ ಮುಂದಕ್ಕೆ ಏನೋ ಮಂಗಳೂರು ಭಾಗದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾ ಇಲಾಖೆ ಕೂಡ ಎಲ್ಲೆಲ್ಲ ಈ ತರ ಗ್ಯಾಲರಿ ಮ್ಯಾಚ್ ಗಳನ್ನೆಲ್ಲ ಮಾಡ್ತಾರೋ ಆ ಗ್ಯಾಲರಿಯ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸಬೇಕು. ಸಾಮಾನ್ಯವಾಗಿ ಇಲ್ಲಿ ಗ್ಯಾಲರಿ ವ್ಯವಸ್ಥೆಯಲ್ಲೇ ಮ್ಯಾಚ್ಗಳು ನಡೆಯುವಂಥದ್ದು ಎಲ್ಲ ಕಡೆಗಳಲ್ಲಿ. ಹಾಗೆ ಆ ಗ್ಯಾಲರಿಯ ಒಂದು ಧಾರಣಾ ಸಾಮರ್ಥ್ಯ ಮತ್ತು ಅದು ಎಷ್ಟು ಸೇಫ್, ಅದರಲ್ಲಿ ಎಷ್ಟು ಜನರು ಕೂರಬೇಕು, ಎಲ್ಲದರ ಬಗ್ಗೆ ಕೂಡ ಒಂಚೂರು ಗಂಭೀರತೆಯನ್ನು ವಹಿಸುವಂತ ಅವಶ್ಯಕತೆ ಇದೆ ನೀತಿ. ಅಂದ್ರೆ ಆದಿತ್ಯ, ಈ ದೃಶ್ಯ ನೋಡ್ತಿದ್ರೆ ಒಂದ್ ಅನ್ಸುತ್ತೆ, ಎಷ್ಟು ಜನ ಕೂರ್ಬೇಕಾಗಿತ್ತು ಅದಕ್ಕಿಂತ ಅತಿ ಹೆಚ್ಚು ಜನ ಗ್ಯಾಲರಿಯಲ್ಲಿ ಕೂತಿದ್ದಕ್ಕೆ ಈ ತರ ಏನಾದ್ರು ಆಯ್ತಾ ಅಂತಾನೆ ನಾವು ದೃಶ್ಯದಲ್ಲಿ ಗಮನಿಸಿದಾಗ ತುಂಬಾ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಒಂದ್ ಗ್ಯಾಲರಿಗೆ ಇಷ್ಟೇ ಜನ ಅನ್ನೋದು ಇರುತ್ತೆ. ಆ ರೂಲ್ಸ್ ನ ಬ್ರೇಕ್ ಮಾಡಿದ್ರಿಂದ ಈ ತರದ ಸಮಸ್ಯೆ ಆಗಿರಬಹುದಾ ಅಂತ ಆದಿತ್ಯ? ನಿಜಕ್ಕೂ ಕೂಡ ನೀತಿ ಆ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಒಂದು ಸ್ಲೋ ಮೋಷನ್ ವಿಡಿಯೋ ಕೂಡ ಅದರಲ್ಲಿದೆ. ಅಂದ್ರೆ ಯಾವ ತರ ಅವರು ಅಲ್ಲಿಂದ ಕುಸಿದು ಬೀಳ್ತಾರೆ ಜನರು, ಗ್ಯಾಲರಿಯ ಮೇಲೆ ಕೂತಿದ್ದಂತಹ ಜನರು ಯಾವ ತರ ಏಕಾಏಕಿ ಒಮ್ಮಿಂದ ಒಮ್ಮೆಗೆ ಅವರು ಕುಸಿದು ಬೀಳುವಂತದ್ದು. ಅಂದ್ರೆ ಆ ಗ್ಯಾಲರಿ ಕೂಡ ಎಷ್ಟು ಅಂತ ತಡ್ಕೊಳ್ಳೋದು, ಅಂದ್ರೆ ಅಷ್ಟು ಜನ ಆ ಗ್ಯಾಲರಿಗೆ ಒಂದು ಇಷ್ಟೇ ಜನ ಕೂತ್ಕೋಬೇಕು ಆ ಲೆಂತ್ ಅಲ್ಲಿ ಅನ್ನುವಂತ ಒಂದು ನಿಯಮಗಳು ಇದೆ. ಅದನ್ನ ಮೀರಿ ಜನರು ಕೂರುವಂತ, ಯಾಕಂದ್ರೆ ಏನು ಆಗೋದಿಲ್ಲ ಅನ್ನುವಂತ ರೀತಿಯ ಮನಸ್ಥಿತಿ. ಯಾಕಂದ್ರೆ ಹೆಚ್ಚಿನ ಕಡೆಗಳಲ್ಲಿ ಇದೇ ತರದ ಒಂದು ಪರಿಸ್ಥಿತಿಗಳು ಇರುತ್ತೆ. ಬೇಕಾಬಿಟ್ಟಿ ತುಂಬಾ ಜನ ಬಂದಿರ್ತಾರೆ. ಜನ ಬಂದಾಗ ಕೂತ್ಕೊಳ್ಳೋದಕ್ಕೆ ಸರಿಯಾದ ವ್ಯವಸ್ಥೆಗಳು ಇರೋದಿಲ್ಲ. ಅದು ಕೂಡ ರಾತ್ರಿ ಹೊತ್ತು ನಡೆಯುವಂತ ಒಂದು ಹೊನ್ನಲು ಬೆಳಕಿನ ಕ್ರೀಡಾಕೂಟಗಳಿದೆಲ್ಲ. ಸೊ ಈ ಹೊತ್ತಿನಲ್ಲಿ ಗ್ಯಾಲರಿಯಲ್ಲಿ ನಾವು ಕೂತ್ಕೊಳ್ತೀವಿ, ತುಂಬಾ ಜನ ಬಂದು ಅಲ್ಲಿ ಸೇರಿರುವಂತದ್ದು ಕೂಡ ಕಾಣಿಸುತ್ತೆ. ಅಂದ್ರೆ ಆ ತುದಿಯ ಭಾಗದಲ್ಲೂ, ಅಂದ್ರೆ ಗ್ಯಾಲರಿಯ ಒಂದು ಕಟ್ಟ ಕಡೆಯ ತುದಿಯ ಭಾಗ ಏನಿದೆ ಆ ತುದಿ ಭಾಗದಲ್ಲೂ ಕೂಡ ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿರುವಂತದ್ದು ಕಾಣಿಸುತ್ತೆ. ಈ ಹೊತ್ತಿನಲ್ಲಿ ಅಲ್ಲಿನ ಒಂದು ಆಯೋಜಕರು ಏನಿದ್ದಾರೆ ಒಂಚೂರು ಎಚ್ಚೆತ್ತುಕೊಂಡಿದ್ರೆ ಈ ಸಂಭಾವ್ಯ ಅಪಾಯ ಏನಿತ್ತು ಅದು ತಪ್ಪಿ ಹೋಗ್ತಾ ಇತ್ತು. ಆದ್ರೆ ಅವ್ರು ಎಚ್ಚೆತ್ತುಕೊಳ್ಳಿಲ್ಲ, ಏನೂ ಆಗೋದಿಲ್ಲ ಅನ್ನುವ ರೀತಿಯ ಮನಸ್ಥಿತಿಗಳು. ಈ ಕಾರಣದಿಂದಾಗಿ ಅದು ಕುಸಿದು ಬಿದ್ದಿದೆ. ಯಾಕಂದ್ರೆ ಆ ಕುಸಿದು ಬೀಳುವಂತ ರೀತಿಯಲ್ಲಿ ನೋಡಿದ ಸಂದರ್ಭ ಪಾಪ ಅವ್ರಿಗೆ ಏನಾಗಿರ್ಬಹುದು ಏನು ಅನ್ನುವಂತ ಆತಂಕ ನಮ್ಮನ್ನು ಕೂಡ ಕಾಡುತ್ತೆ. ಆದ್ರೆ ಅವ್ರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈಗ ಸದ್ಯ ವೀಕ್ಷಕರಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಆಗಿಲ್ಲ, ಅವರು ಅಪಾಯದಿಂದ ಪಾರಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಅನ್ನುವಂಥ ರೀತಿಯ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು ಪ್ರಕರಣ ಏನಿದೆ ಬಹಳ ಪ್ರಮುಖವಾಗಿ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಮುಂದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೀಡಾ ಇಲಾಖೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಏನ್ ಕ್ರಮವನ್ನ ಕೈಗೊಳ್ಳುತ್ತೆ ಮತ್ತು ಕ್ರೀಡಾಕೂಟದ ಆಯೋಜಕರು ಇದಕ್ಕೆ ಏನ್ ಸಮಜಾಯಿಷಿಯನ್ನು ಕೊಡ್ತಾರೆ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಓಕೆ, ಫೈನ್. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.